ಫೋಟೋ ಹಾಕ್ತೀನಿ ನಾನು ಚಾರ್ಸಿದ್ದು. ಸೊ ಈ ಥರ ಕಾಣಿಸುತ್ತೆ. ಲೋಬಿ ಮಾಕಬರ್ರೋ ಯಾವ್ದು ಗುರು? ತಾರು ಬಾಂಬ್ ಆಗಿದೆ, ಮ್ಯಾಟ್ ಕಲರು. ಅದ್ರ ಮೇಲೆ ಮ್ಯಾಮ್ ಹೆಲ್ಮೆಟ್ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ. 98,374. ವಾವ್, ಎರಡೆರಡು ಗಾಡಿ ಮೇಂಟೈನ್ ಮಾಡ್ತಿದ್ದೀರಲ್ಲ ಬ್ರೋ. ಇನ್ನೇನು ಆಯ್ತಲ್ಲ ಬ್ರೋ, ಎರಡು ಗಾಡಿ. ಒಂದು ಎರಡು ಅಮ್ಮು ಬ್ರೋ ವೆಜ್ ನೂಡಲ್ ಇಸ್ಕೊಳೋ ಥರ ಮಾಡ್ಬಿಟ್ಟ. ನಡ್ರಿ ಹೋಗೋಣ. ಬನ್ನಿ ಬ್ರೋ. ಹಲೋ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಓಡಿಸ್ತೀರಾ? ಹಲೋ ಗೈಸ್, ಇನ್ನೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸುಸ್ವಾಗತ. ಸೊ ಎಲ್ಲರೂ ಬಾಯ್ಸ್ ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊತೀನಿ. ಅವಾಗಲೇ ನಾನು ಅನ್ಕೊಂಡಲ್ಲ ಗಾಡಿ ತೋರಿಸೋದಕ್ಕೆ. ಸೊ ನೋಡಿ, ಗಾಡಿ ಇಲ್ಲಿ ನಿಲ್ಸಿದ್ದೀನಿ. ಫುಲ್ ಗಾಡಿಯನ್ನು ಡಿಸ್ಮ್ಯಾಂಟಲ್ ಮಾಡಿದ್ದೆ. ಐ ಮೀನ್ ಈ ಫ್ರೇಮ್ಸ್ ಎಲ್ಲ ಏನು ಬರುತ್ತೆ ಅದನ್ನು ಪೂರ್ತಿ ತೆಗೆದಿದ್ದೆ. ಫೋಟೋ ಹಾಕ್ತೀನಿ ನಾನು ಚಾರ್ಸಿದ್ದು. ಸೊ ಈ ಥರ ಕಾಣಿಸುತ್ತೆ. ನಮ್ಮ ಚಾರ್ಸಿ ಇಲ್ಲಿ ತನಕ ಅಷ್ಟೇ ಬರೋದು. ಇನ್ನು ಇಲ್ಲಿಂದ ಇಲ್ಲಿ ತನಕ ಪ್ಲಾಸ್ಟಿಕ್ ಬರುತ್ತೆ. ಸೊ ನೋಡಿ ಗೈಸ್, ಫುಲ್ ಕ್ಲೀನ್ ಮಾಡಿದ್ದೀನಿ, ಬಟ್ ಇನ್ನೂ ಹೋಗಿಲ್ಲ ಗುರು. ಸೊ ಏನು ಗುರು, ಆಗಲೇ ಧೂಳಾಗ್ಬಿಟ್ಟೈತೆ. 3 ದಿವಸ ಕೆಲಸ ಮಾಡಿದ್ದೀನಿ ಗಾಡಿ ಮೇಲೆ, ಆದರೂ ಮತ್ತೆ ಧೂಳು. ಲೋಬಿ ಮಾಕಬರ್ರೋ. ಸೊ ನಮ್ಮ ಬಾಯ್ಸ್ನೆಲ್ಲ ಮೀಟ್ ಮಾಡಿ ತುಂಬ ದಿವಸಗಳಾಗಿತ್ತು. ಸೊ ಆದ್ದರಿಂದ ಹೋಗ್ತಾಯಿದ್ದೀನಿ. ನನ್ನ ಗಾಡಿ ಸರ್ವಿಸ್ ಡ್ಯೂ ಇರೋದ್ರಿಂದ ಅವಾಗ ತೊಗೊಂಬಂದಿದ್ದು ಗಾಡಿ ನಾನು ಹೊಸಕೋಟೆ ರೈಡ್ ಮುಗಿಸ್ಕೊಂಡು ತೊಗೊಂಬಂದು ಇದೆಲ್ಲ ಕ್ಲೀನ್ಗಳು ಮಾಡಿಕೊಂಡು ನಿಲ್ಲಿಸಿದ್ದು. ಅದಾದಮೇಲೆ ಸರ್ವಿಸ್ ಡ್ಯೂ ಆಯಿತು, ನಿಲ್ಲಿಸ್ಬಿಟ್ಟಿದ್ದೀನಿ ಗಾಡಿ, ತೆಗ್ದೇ ಇಲ್ಲ. ಶುಕ್ರವಾರ ಏನೋ ಕೆಲಸ ಇತ್ತು, ಹೋಗಲಿಲ್ಲ. ಅಂದರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ಗಾಡಿ ಎತ್ಕೊಂಡು ಸರ್ವಿಸಿಗೆ ಹೋಗಲಿಲ್ಲ. ಅದಕ್ಕೆ ನಾವು ಈ ಗಾಡೀಲಿ ಓಡಾಡ್ತಾ ಇರೋದು ಇವಾಗ. ಆ್ಯಕ್ಚುಲಿ ಈ ಥರ ಗಾಡಿಗಳು ಬೆಸ್ಟು ಗುರು. ಜುಪಿಟರು, ಆ್ಯಕ್ಟಿವಾ, ಆ್ಯಕ್ಸಸ್ಸು, ಡಿಯೋ, ಈ ಥರ ಗಾಡಿಗಳು ಸಿಟಿಲಿ ಓಡಾಡೋಕ್ಕೆ ಬಾಂಬ್ ಗಾಡಿಗಳು. ಏನು ಸಿಟಿಲಿ ನಾವೇನು 100-200 ಓಡಿಸ್ತೀವಿ, ಏನೋ ಬಿದ್ದೋಗೈತಲ್ಲ ಏನು. ಸಾಕು ಹೋಗೋದೇ 40-50ರಲ್ಲಿ ಸಿಟಿ ಒಳಗಡೆ, ಅದು ಈ ಥರ ಮೇನ್ ರೋಡಲ್ಲಿ ಸಾಕಲ್ಲ. ಇನ್ನು ನನ್ನ ಗಾಡಿ ಸರ್ವಿಸ್ ಆಗೋ ತನಕ ಈ ಗಾಡಿಲೇ ಓಡಿಸ್ಬೇಕು. ಬಾಯ್ಸು ಮೀಟ್ ಮಾಡಿ ಆಗಲೇ 15 ಡೇಸ್ ಆಗೋಯ್ತು, ಮೀಟೇ ಮಾಡಿಲ್ಲ. ಸೊ ಅದಕ್ಕೆ ಇವತ್ತು ನಮ್ಮದು ರೆಗ್ಯುಲರ್ ಅಡ್ಡ ಇದೆ, ಬಂಕು. ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಈ ಗಾಡಿನ ತೊಗೊಂಡೋಗಿ ಧೀರಜ್ ಅವ್ರ ಮನೇಲಿ ಬಿಟ್ಟು ಅಲ್ಲಿಂದ ಅವ್ನ ಗಾಡಿ ಎತ್ತೋದು. ಅವ್ನ ಗಾಡಿದು ಏನೇನೋ ಆಗಿದೆ ಅಂತ ಹೇಳ್ತಿದ್ದ, ಬಟ್ ಏನು ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾಯಿಲ್ಲ ನನಗೂ. ಹೋಗಿ ಒಂದ್ಸಲಿ ಚೆಕ್ ಮಾಡಬೇಕು. ಬಟ್ ಈ ಕತ್ಲಲ್ಲಿ ಏನು ನೋಡೋದು ಅಂತ ಗೊತ್ತಾಗ್ತಾಯಿಲ್ಲ ಗೈಸ್ ನನಗೆ. ಅಲ್ಲಿ ಎಲ್ಲರೂ ಈ ಥರ ಬೆಳಕಿರೋ ಕಡೆ ಗಾಡಿ ತೊಗೊಂಬಂದು ಹಾಕ್ಬಿಟ್ಟು ಚೆಕ್ ಮಾಡಬೇಕು. ಓಯ್ ನೋಡೋ. ಆಮೇಲೆ ಇನ್ನೊಂದು ಏನು ಅಂದರೆ, ಒಂದು ಆ್ಯಕ್ಸಸ್ ಹುಡುಕ್ತಾ ಇದ್ದೀವಿ, ಸೆಕೆಂಡ್ಸು ಯಾರಾದರೂ ಯೂಸ್ಡ್ ಚೆನ್ನಾಗಿ ಇಟ್ಕೊಂಡಿರೋರ್ದು. ಸೊ ಗೈಸ್, ನಿಮ್ದೇನಾದರೂ ಕಾಂಟ್ಯಾಕ್ಟ್ಸ್ ಇದ್ದರೆ ಆ್ಯಕ್ಸಸ್ಸು ಸೆಲ್ ಮಾಡೋರು, ಕೊಡೋರು ಹೇಳ್ರಿ. ಬಂದು ಗಾಡಿ ನೋಡಿ ಚೆನ್ನಾಗಿದ್ದರೆ ಇಮಿಡಿಯೇಟಾಗಿ ಗಾಡಿ ಎತ್ಕೊಂಡು ಬಂದ್ಬಿಡ್ತೀವಿ. ಆ್ಯಕ್ಟಿವಾ ಇದ್ರೂ ಓಕೆ, ಆ್ಯಕ್ಟಿವಾನು ಓಕೆ, ಆ್ಯಕ್ಸಸ್ಸು ಓಕೆ. ಸೊ ನೀವು ಕೊಡೋ ಗಾಡಿ ನನ್ನ ಬ್ಲಾಗಲ್ಲಿ ಅವಾಗ ಕಾಣಿಸ್ಕೊತಾ ಇರತ್ತೆ. ಸೊ ನಿಮಗೂ ಒಂದು ಕಡೆ ಓಕೆ, ನನ್ನ ಗಾಡಿ ಇಲ್ಲೂ ಇದೆ ಅನ್ನೋ ಒಂದು ಫೀಲಲ್ಲಿ ಇರ್ತೀರಾ. ಯಾರಪ್ಪ ಫೋನು? ಕೃತಿಕ್ ಬೈ. ಇಲ್ಲೇ ಧೀರಜ್ ಅವ್ರ ಮನೆ ಹತ್ರ. ನಾನೇನು ಗರ್ಲ್ ಫ್ರೆಂಡ್ಗೆ ಗಿಫ್ಟ್ ಕೊಡೋಕೆ ಹೋಗ್ತೀನಿ ಬ್ರೋ. ನೀವು ಚೆನ್ನಾಗಿ ಹೇಳ್ತೀರಾ ಟೆಡಿ ಬೇರ್ ಶಾಪು. ಐಡಿಯಾ ಇಲ್ಲ ಬ್ರೋ, ನಮ್ಮ ಹುಡುಗರು ಯಾರು ಟೆಡಿ ಬೇರ್ ಹೋಗಲ್ಲ. ಯಾವ್ದು ಗುರು? ತಾರು ಬಾಂಬ್ ಆಗಿದೆ, ಮ್ಯಾಟ್ ಕಲರು. ಅದ್ರ ಮೇಲೆ PPF ಬೇರೆ ಹಾಕ್ಸವ್ರೆ. ಮುಂದ್ಗಡೆ ಮಡ್ಗಾಡು ಹೆಚ್ಬಿಟ್ಟವ್ರೆ. ಮ್ಯಾಗ್ ವೀಲ್ಸು ಕ್ರೇಜ್ ಇದೆ ಮಾತ್ರ. ಮಂಗಳೂರು ಗಾಡಿ 19 ಬಾಂಬ್ ಆಗಿದೆ ಮಾತ್ರ. ಬಟ್ ಇವಾಗ ಈ ತಾರ್ಗೆ ರೀಸೇಲ್ ವ್ಯಾಲ್ಯೂ ಇಲ್ಲ, ಬಿಕಾಸ್ ರಾಕ್ಸ್ ಬಂತಲ್ಲ. ರಾಕ್ಸ್ ಬಂದಮೇಲೆ ಇದಕ್ಕೆ ರೀಸೇಲ್ ವ್ಯಾಲ್ಯೂ ಎಲ್ಲ ಡೌನ್ ಆಗಿಬಿಟ್ಟಿರ್ಬೇಕು. ಬಿಡ್ರಲ್ಲೋ, ಇದು ಯಾವುದೋ ಸಿಗ್ನಲ್ಲೇ ಇರಲಿಲ್ಲ. ಇಲ್ಲ ಯಾವುದೋ ಸಿಗ್ನಲ್ ಹಾಕೋನು. ಡೇ ಟೈಮಲ್ಲೆಲ್ಲ ಫುಲ್ಲು ಫ್ರೀ ಇರುತ್ತೆ, ಹೆಂಗೆ ಬೇಕಾದರೂ ಹೋಗ್ಬೋದು. ಇಲ್ಲಿ ಇವಾಗ ಯಾಕೋ ಸಿಗ್ನಲ್ ಹಾಕ್ಬಿಟ್ಟವ್ರೆ. ತಿರುಗಿಸ್ಕೊತಾನೆ ನಿಧಾನಾಗಿ ತಿರುಗಿಸ್ಕೊತಾನೆ ಗುರು. ಲೆಫ್ಟಲ್ಲಿ ಖಾಲಿ ಇದ್ರೂ ತಿರುಗಿಸ್ಕೊಳ್ಳಲ್ಲ. ಏನು ಮಾಡೋಣ, ಇತ್ತೀಚೆಗೆ ಕಾರ್ ಓಡಿಸೋರಂತೂ ಯಪ್ಪ ದರಿದ್ರವಾಗಿ ಓಡಿಸ್ತಾರೆ. ಹೋಗ್ಲೋ ಬೇಡವೋ ಅನ್ನೋ ಥರ. ಓಕೆನಾ? ಪಲ್ಸರು ಇದೆ ಮ್ಯಾಮ್. ಹೆಲ್ಮೆಟ್ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ. 98,374. 40,000
ಪುಲ್ಸರ್ ಬೈ ಲೆಜೆಂಡ್ರಿ ಗಾಡಿ ಇವೆಲ್ಲ. ಒಂದು ಟೈಮಲ್ಲಿ ಇದಕ್ಕೆ ಹೆವಿ ಹವಾ ಇತ್ತು. ನನಗೆ ಚಿಕ್ಕ ಹುಡುಗ ಇರ್ಬೇಕಾದ್ರೆ 220F ಏನು ಕೇಳ್ತೀಯ ಅದವ ಯಪ್ಪ. ಹೋಣ ನಿನ್ನ ಗಾಡಿ ಏನಾಗಿದೆ? ಏನಾಗಿದೆ ಗೊತ್ತಾಗ್ತಲ್ಲ ಬಾತು. ಏನೇನಪ್ಪ ಎಲ್ಲರ ಗಾಡಿನೂ ಒಂದು ಕಡೆಯಿಂದ ಶೆಡ್ ಆಗ್ತೈತೆ. ಏನು ಮಾಡೋದು ಇವಾಗ? ಹಾಂ, ಅವ್ನು ನೋಡಿದ್ರೆ ಅದ ಕಾರ್ ತಗೊಂಡಿದ್ದೀನಿ ಅಂತಾನೆ. ಸ್ಕಾರ್ಪಿಯೋ ತಗೊಂಡವ್ನು. ನೋಡೋಣ ಇವಾಗ ಸ್ಕಾರ್ಪಿಯೋ ಹೆಂಗೈತೆ ಅಂತ. ಇನ್ನು ಅದನ್ನ ಯಾರು ರೇಂಜಲ್ಲಿ ಚಚ್ಚಾಡ್ತವನೋ ಗೊತ್ತಿಲ್ವೇ. ಮಚ್ಚ ಪೆಟ್ರೋಲ್ ಹಾಕ್ಸ್ಬೇಕಾ? ಪೆಟ್ರೋಲ್ ನಿಮ್ಮ ಗಾಡಿ ನೋಡಿಲ್ಲ ಬ್ರೋ, ತಗೊಂಬನ್ನಿ ಬ್ರೋ. ವಾ, ಮತ್ತೆ ಇದೆಯದು? ವಾವ್, ಎರಡೆರಡು ಗಾಡಿ ಮೇಂಟೈನ್ ಮಾಡ್ತಿದ್ದೀರಲ್ಲ ಬ್ರೋ. ಇನ್ನೇನು ಆಯ್ತಲ್ಲ ಬ್ರೋ, 2 ಗಾಡಿ. ಸರಿ ಬಿಡಿ ಬ್ರೋ, ಬರ್ತೀವಿ ಕಾರಲ್ಲಿ. ಸರಿ ಬ್ರೋ, ಬನ್ನಿ. ಓಕೆ. ಯಾವ ಗೇರಲ್ಲಿ ಇದು ಗುರು ಗಾಡಿ? ಸೆಕೆಂಡ್ ಗೇರಲ್ಲಿ ಇದೆಯಾ? ತೋರ್ಸೋದೇ ಇಲ್ಲ ಬಿಡು. ಇವಾಗ ಫಸ್ಟ್ ಗೇರು. 1 2 3. ಇವಾಗ ಆಲ್ರೆಡಿ ಅಡ್ಡಲ್ಲಿದ್ದೀವಿ. ಅಡ್ಡ ಅಂದರೆ ಇನ್ನೇನಿಲ್ಲ ಗುರು, ಮಾಮೂಲಿ ಶೆಲ್ ಬಂಕು. ಇಲ್ಲಿ ನೋಡಿ, ಇಲ್ಲೊಂದು ನೂಡಲ್ಸು, ಇಲ್ಲೊಂದು ನೂಡಲ್ಸು, 2 ಕಪ್ ನೂಡಲ್ಸ್ ತಿನ್ಬಿಟ್ಟು ಕುತ್ಕೊಂಡಿದ್ದೀವಿ. ಬಂದು ನೂಡಲ್ಸ್ ತಿನ್ಕೊಂಡು ಕುತ್ಕೊಂಡಿದ್ದಾಯ್ತು. ಇವರಿಬ್ಬರು ಇವಾಗ ಬಂದವ್ರೆ. ಬರ್ತಾರೆ ಏನು ಮಚ್ಚ ಎಷ್ಟೊಂದಂಗ ಕಾಯೋದು? ಏನು ಅಂಡರ್ಟೇಕಿಂದ ಬರ್ತಿದ್ದ ಇಬ್ರು? ದೇವ್ರೆ, ಎಲ್ಲ ಜಾಲಿ ಮಾತಾಡ್ಬೇಕಂತ. ಯಾರು ಯಾರದು? ಯಾರದು? ವಿಡಿಯೋ ಎಡಿಟರ್ ವೇದಾಂತ್. ಲೈಫ್ ಎಡಿಟರ್, ಸಾರಿ. ಇದಕ್ಕೆ ನಂತೀರಾ? ನಾವೆಲ್ಲ ವಿಡಿಯೋ ಮಾಡಕ್ಕೆ ಇಟ್ಕೊಂಡು ಲೈಫ್ ಮೇಲೆ ಎಡಿಟ್ ಮಾಡಕ್ಕೆ ಇಟ್ಕೊಂಡವ್ನೆ. ನಾವೆಲ್ಲ ವ್ಯೂವರ್ಸ್, ಬರೀ ನೋಡ್ಬಿಟ್ಟು ಕಮೆಂಟ್ ಆಗ್ತಿರ್ತೀವಿ ಅಷ್ಟೇ. ಅಲ್ಲೋಡಿ ಯೂಟ್ಯೂಬರ್ ಅಂತ. ಏನ್ ಮಾಡ್ತೀಯೋ? ಮಾಡ್ತೀನಿ ಅಂದ್ಬಿಟ್ಟು ನಿಂತ್ಕೊಂಡವನೆ ಉಲ್ಟಾ. ಅಲ್ಲ ಬ್ರೋ, ಅವಾಗಲೇ ಫೋನ್ ಮಾಡಿದೆ ಮನೇಲಿಂದ, ಇವಾಗ ಓಡ್ತಾ ಇದ್ದೀನಿ ಅಂದ. ನಮ್ಮ ಫ್ಯಾಕ್ಟ್ರಿ ಹೋಗ್ಬಿಟ್ಟು ನಾನೇ ಬಂದಿದ್ದೀನಿ ಅಂತ ತೋರಿಸ್ಬಿಟ್ಟು. ಇರ್ಲಿ ಪರ ಇಲ್ಲ, ಇದೆಲ್ಲ ಬರುತ್ತೆ. ಜಾಲಿ ಜಾಲಿ ಜಾಲಿ. ಏನೋ ಹುಡುಕ್ತಾನೆ ಫೋನಲ್ಲಿ ಮಾತಾಡ್ಕೊಂಡು. ಇಲ್ಲಿದ್ದು ಕಣ ನಾವು, ಅಲ್ಲೆಲ್ಲೂ ಹೋಗ್ಬೇಡ ನೀನು. ಏನಮ್ಮ ಬಿಡೋದು, ಹೋಗ್ಲಿ ನೆಮ್ಮದಿಯಾಗಿರೋಣ. ಏಕಪ್ಪ ಇಷ್ಟೊತ್ತು ನೆಮ್ಮದಿಯಾಗಿರ್ಲಿಲ್ವಾ? ನನ್ನ ನೆಮ್ಮದಿ ಇವತ್ತು ಮಧ್ಯಾಹ್ನ ಉಡಿಸಾಗೋಯ್ತು. ಯಾರ ಕಾರ್ ಡ್ರೈವರ್ ಇದ್ದಂಗಿದೆಯಲ್ಲ ಮಚ್ಚ. ಪ್ಯಾಂಟ್ ವೈಟ್, ಶರ್ಟ್ ಹಂಗೆ. ಇದಕ್ಕಾ ನಾನು ಹೇಳಿದ್ದು ಅದನ್ನ ತೋರಿಸಿ. ಅದೇ ಇದು. ನೀನ್ ಬರೋದ್ ಲೇಟ್ ಅಲ್ವೇನಪ್ಪ? ಬಿರಿಯಾನಿ ತಿನ್ನಕ್ ಹೋಗೋಣ ಅನ್ಕೊಂಡ್ವಿ. ಎಲ್ಲಿ ಗೊತ್ತಿಲ್ಲ. ಹೊಟ್ಟೆ ನಾವು ಬೆಳಿಗ್ಗೆ ತಿಂದ ಅನ್ಕೋಣ ನಾನು. ಬೆಳಿಗ್ಗೆ ಅಲ್ಲ, ಬೆಳಿಗ್ಗೆ ತಿಂಡಿ ತಿಂದು ಮಧ್ಯಾಹ್ನ ಅಲ್ಲಿ ಊಟ ಮಾಡಿ ಹೊಟ್ಟವ್ ನಾನು. ಏನು ತಿಂದಿಲ್ಲ, ಕಣ್ಣೆಲ್ಲ ಫುಲ್ ಬ್ಲಾಸ್ಟ್ ಆಗೈತೆ. ಗಾಡಿ ಓಡ್ಸಕ್ಕೂ ಆಗ್ಲಿಲ್ಲ ಗೊತ್ತಾ? ಹಂಗೆ ಸೈಲೆಂಟ್ ಆಗೋದಲ್ಲ. ಈಗ ನಾವು ಎಲ್ಲ ಗಾಡಿ ತಂದಿಲ್ಲ, ಹೆಲ್ಮೆಟ್ ತಗೊಂಬಂದೆ. ಗಾಡಿ ಇಲ್ಲ ಅಂದ್ರೆ ಹೆಲ್ಮೆಟ್ ಇಂಪಾರ್ಟೆಂಟ್. ಗಾಡಿ ಸರ್ವಿಸ್ ಆಗಿಲ್ಲ ಕಣಲ್ಲಿ, ಮಾಡಿಸ್ಬೇಕು. ಸರಿ, ನೀನು ಹೋಗ್ಬಿಡಂಗೆ ಇದೆ ಹೊಸ ಸೆಂಟರ್. ಗಾಡಿ ತಂದಿಲ್ಲ ಅಂದ್ರೆ ಪರವಾಗಿಲ್ಲ, ಹೆಲ್ಮೆಟ್ ತರಬೇಕು. ಹೆಲ್ಮೆಟ್ ತಗೊಂಬರ್ಬೇಕು, ಮರಿಬಾರ್ದು. ಚಾಕ್ಲೇಟ್ ಇದೆ ಅಂತ ಅಂದ್ಬಿಟ್ಟು ಹೋಗೋನೆ. ಏನಿದು ಚಾಕ್ಲೇಟ್ ಅಂತ ನೀಟಾಗಿ ನೋಡ್ಕೊಂಡ್ ಬಂದಾನೆ. ಹಂಗೆ ಪ್ಯಾಕೆಟ್ ನೋಡ್ರಿ. ಬ್ರೋ, ಚಾಕ್ಲೇಟು ರ್ಯಾಕ್ ಮೇಲ್ಗಡೆ ಇಟ್ಟವ್ರು ಬ್ರೋ. ನಾನು ಅದೊಂದು ಚಾಕ್ಲೇಟ್ ಅನ್ಕೋಬಿಟ್ಟೆ. ಆಮೇಲೆ ಅದ್ರ ಮೇಲೆ ಇದಿದ್ ಫಿಗರ್ ನೋಡ್ಬಿಟ್ಟು ಓ ಶಿಟ್ ಅನ್ಕೊಂಡೆ. ಫ್ಲೇವರ್ ನೋಡ್ತಿದ್ರ? ಹ್ಞೂ ಅಂತೆ. ಚಾಕ್ಲೇಟ್ ಅಂದ್ರೆ ಹ್ಞೂ ಮ್ಯಾಮ್, ಚಾಕ್ಲೇಟ್ ಮೇಲ್ಗಡೆ ಐತಾ? ಅದ್ ಯಾವ್ದೋ ಮೋಸ್ಟ್ಲಿ ಚಾಕ್ಲೇಟ್ ಅನ್ಕೊಂಡು ಫುಲ್ ಜೂಮ್ ಆಗ್ದೆ. ಫಸ್ಟ್ ಗೊತ್ತಾಗ್ಲಿಲ್ಲ. ಆಮೇಲೆ ಆ ಕಡೆ ಈ ಕಡೆ ಬನಾನ ಗಿನಾನೆಲ್ಲ ಇತ್ತು, ಈ ಕಡೆ ಚಾಕ್ಲೇಟ್ ಒಂದು ಪಿಕ್ಚರ್ ಇತ್ತು. ಪಿಕ್ಚರ್ ನೋಡಾದ್ಮೇಲೆ ಗೊತ್ತಾಯ್ತು ನನಗೆ, ಓ ಈ ಚಾಕ್ಲೇಟ್ ಅಲ್ಲ ಅಂತ. ಬನಾನಾ ಚಾಕ್ಲೇಟ್. ಜಾಲಿ ಜಾಲಿ. ಓ ಜಾಲಿ ಜಾಲಿ. ಸರಿ ನಡ್ರಿ, ಇನ್ನೇ ಬಿರಿಯಾನಿ ತಿನ್ನೋಣ. ತಿನ್ಬೋತಾನೆ ಇವತ್ತು? ನನ್ಗೆ ಅಲ್ಕ ಬ್ರೋ ವೆಜ್ ನೂಡಲ್ ಇಸ್ಕೊಡೋ ಥರ ಮಾಡ್ಬಿಟ್ಟ. ನಾನು ಹೋಗಿ ಚಿಕನ್ ತಗೊಂತ ಇದ್ದೆ ಅಲ್ಲಿ. ಇಲ್ಲ, ನಮ್ಮನೆ ಚಿಕನ್ ಸಾರು ಮಾಡೋದು. ಚಿಕನ್ ನಡ್ರಿ ಹೋಗೋಣ. ಎದಳ್ರಿ
ಬನ್ನಿ ಬ್ರೋ ಹೋಗೋಣ. ನಾವೇನು ವೇದ ಅಂತ ಎರಡೆರಡು ಮನೇಲಿ ಬ್ಯಾಟಿಂಗ್ ಮಾಡೋಕ್ಕೆ ಅಕ್ರಮ ವೇದ ಅಂತ ಎರಡೆರಡು ಮನೆ ತಾನೇ ಲೇ ನಂಗೆ ಗೊತ್ತಲ್ಲಿ ಅಣ್ಣ ಎರಡೆರಡು ಮನೇಲಿ ಮೇಂಟೈನ್ ಮಾಡ್ತೀಯ ನೀನು. ಈ ಥರ ಫ್ರೆಂಡ್ಸ್ ಜೊತೆ ಸೇರ್ತೀಯಲ್ಲ. ಹಂಗೆ ಹೋಟ್ಲಿಗೆ ಹೋಗೋಣ. ಹಾಂ ಅಣ್ಣ ಅಣ್ಣ ಬಡವರಣ್ಣ ನಾವು ನೋಡಿ. ಜೈ. ಏನ್ ಮ್ಯಾಮ್ ಇನ್ನೂ ಬ್ಯಾಗ್ ಎಲ್ಲ ಇಟ್ಟಿಲ್ಲ ಮನೇಲಿ? ಬ್ಯಾಗ್ ಸಮೇತ ಬಂದಿದ್ಯಾ? ಲ್ಯಾಪ್ಟಾಪ್ ಇದೆಯಾ? ಬ್ಯಾಗಲ್ಲಿ ಲೈಟ್ ಇಲ್ವಾ? ಫುಲ್ ಮ್ಯೂಸಿಕ್ ಇವಾಗ ಜಿಗ 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 ಅಂತದೆ. ಯಾವ ಸಾಂಗ್ ಹಾಕ್ತೀರಾ ಬ್ರೋ? ಬಿರಿಯಾನಿ ಕೊಡಿಸ್ದಾಗ ಗೈಸ್ ನಮ್ಮ ಹುಡುಗ ಅಪರೂಪಕ್ಕೆ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ಕ್ರೆಡಿಟ್ ಕಾರ್ಡ್ ಏನದು? ಜೈ. 28ನೇ ತಾರೀಕುವರೆಗೂ ಮಾತ್ರ. 28 ಆದ್ಮೇಲೆ ಮಚ್ಚಾ ನೀವೇ ಜೈ ಅಂತೀರ. ಬಿಕಾಸ್ ಬಿಲ್ಲೆಲ್ಲ ನಮ್ಮ ಕಡೆ ಬರುತ್ತೆ ಅವಾಗ. ಕಟ್ಕೊಬಿಟ್ರಿ ಮಚ್ಚಾ ಅಂತ ಫೋನ್ ಮಾಡ್ಬಿಟ್ಟು. ನನಗೆ ಏನು ಗೊತ್ತಾಗೋದು ಟೆನ್ಷನು ಮರ್ತಿರ್ತೀನಿ. ಬಿಲ್ ಬರುತ್ತೆ, ಮೆಸೇಜು ರಿಮೈಂಡರ್ ಬರುತ್ತೆ 3 ದಿನದ ಮುಂಚೆ, ಇಲ್ಲ 2 ದಿನದ ಮುಂಚೆ. ನಂಗೆ ಎಲ್ಲೆಲ್ಲಿ ಹೆಂಗೆ ಪ್ರೆಸ್ ಮಾಡ್ತಾನೆ ಗೊತ್ತಿರೋಲ್ಲ. ಕ್ಲಿಕ್ ಮಾಡೋದು ಹೆಂಗೆ ಮಾಡಲಿ ಕೇಳೋರೆ ಬೇಡ ಬ್ರೋ ಮುಗಿಸ್ಕೊಡ್ತಾರೆ ಅನಿಸುತ್ತೆ. ಒಂದೊಂದು ಸರ್ತಿ ನಂಗೆ ಅಡ್ಜಸ್ಟ್ ಆಗದೇ ಇದ್ದೆ ಮಾತ್ರ ನಿಮಗೆ ಪ್ಲೀಸ್. ಓಕೆ ಮಾಮ್ ಬಾಯ್ ಸಿಗೋಣ. ಬೇಜಾರು ಮಾಡ್ಕೊಂಡು ಹಿಡಿದ್ರೆ ಕಾಣುತ್ತೆ. ಪರವಾಗಿಲ್ಲ ಮಾಮ್. ಬ್ರೋ ಬಾಯ್ ಸಿಗೋಣ. ಬಾಯ್ ಬಾಯ್ ಮಚ್ಚಾ. ವಿ ಆರ್ ಟಾಕೀಸ್. ಓಕೆ ಮ್ಯಾಮ್ ಸಿಯೋ. ಹುಷಾರಾಗಿ ಹೋಗು ಆರಾಮಾಗಿ. ಪೆಟ್ರೋಲ್ ಹಾಕ್ಸಿರೋದು 250 ರೂಪಾಯಿಗೆ, ಫುಲ್ ಟ್ಯಾಂಕ್ ಅಲ್ಲ. ಸರಿ ಮ್ಯಾಮ್ ಬಾಯ್. ನಾವ್ಯಾವಾಗ ಆ ಥರ ರೈಡ್ ಮುಗಿಸೋಗೋದು ಅಲ್ಲ? ಹೊಡಿಯೋಣ ನೆಕ್ಸ್ಟ್ ವೀಕ್ ಒಂದು ಒಳ್ಳೆ ರೈಡ್ ಇದೆ. ಈಗ ತಾನೇ ಮಾತಾಡ್ತಿದ್ವಿ ರೈಡ್ ಬಗ್ಗೆ. ಅದು ಅತಿ ಶೀಘ್ರದಲ್ಲೇ ಬರುತ್ತೆ ಒಂದು ರೈಡು. ಕಾಫಿ ಇಲ್ಲ ಮಗ ಹೊಟ್ಕೊಡೋಣ. ಇದೇ ನಮ್ಮ ರೆಗ್ಯುಲರ್ ಅಡ್ಡ. ಶೆಡ್ಡು ಆ್ಯಕ್ಚುಲಿ ನಾವಿಲ್ಲ ಎಲ್ಲ ವಿಡಿಯೋಗಳು ಮಾಡಿರೋದು. ಇವನೇನೋ ಮಾಡ್ತಾವ ನೀನು ಇಲ್ಲ ಅಂತ ಬೇಜಾನ್ ರೀಲ್ಗಳು ಮಾಡ್ಬಿಟ್ಟಿದ್ದೀವಿ ಅಲ್ಲ. ಗಾಡಿ ಎಲ್ಲ ತಗೊಂಬಂದು ಇಲ್ಲೇ ನಿಲ್ಲಿಸ್ಕೊಂಡು ಒಂದ್ಸಲಿ ಪೊಲೀಸರು ಬೇರೆ ಹಿಡಿದಿದ್ರು ನಮ್ಮನ್ನ. ಇಲ್ಲಿ ನಂಬರ್ ಪ್ಲೇಟ್ ಇರಲಿಲ್ಲ ಗಾಡೀಲಿ ಅಂದ್ಬಿಟ್ಟು. ಆ್ಯಕ್ಚುಲಿ ನಂಬರ್ ಪ್ಲೇಟ್ಸ್ ಇನ್ನು ನಾನು ಇವಾಗಲೂ ಕೂಡ ವೀಡಿಯೋಲಿ ಹೇಳಿಲ್ಲ. ಏನಾಗಿತ್ತು ಅಂದರೆ ಹಿಂದ್ಗಡೆಯಿಂದ ಯಾರೋ ಬಂದು ಟಚ್ ಮಾಡಿಬಿಟ್ಟಿದ್ರು ಗಾಡಿನ. ಸೊ ಆ ಟೈಮಲ್ಲಿ ನಂಬರ್ ಪ್ಲೇಟ್ ಬಿದ್ದೋಗಿತ್ತು. ಸೊ ಅದಕ್ಕೆ ಅದನ್ನು ಹಾಕಿರಲಿಲ್ಲ. ಅದಾದಮೇಲೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು. ಬಟ್ ಚಾಮುಂಡಿ ಬೆಟ್ಟ ಅಲ್ಲಿ ಬೇರೆ ಥರನೇ ಸೀನ್ ಆಗೋಯ್ತು. ಓಕೆ ಗೈಸ್, ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಹೊಸ ವಿಡಿಯೋಲಿ ಸಿಗ್ತೀನಿ. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ Bon40 ಅಂತ. ಸೊ ಓಕೆ ಗೈಸ್, ಮತ್ತೆ ನಾನು ಹೊಸ ವಿಡಿಯೋಲಿ ಸಿಗ್ತೀನಿ. ಸೊ ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್, ಸಿ ಯು, ಬೈ ಬಾಯ್.